ಒಬ್ಬಟ್ಟು ನನಗೆ ಸ್ವೀಟ್ ಇಷ್ಟ ಆಗಲ್ಲ. ಅದರಲ್ಲಿ ನಾನು ಜಾಸ್ತಿ ಇಷ್ಟಪಡೋದು ಅಂದರೆ ಕಾಯಿ ಒಬ್ಬಟ್ಟು. ಹಲೋ, ಇವತ್ತು ಬೆಳಿಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನನ್ನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟೇ ಬರುತ್ತೆ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತಲೆಗೆ ಸ್ನಾನ ಮಾಡೋದು ವಾರದಲ್ಲಿ 2 ಸಲ. ನಾರ್ಮಲ್ ಡೇಸಲ್ಲೆಲ್ಲ 3 ಡೇಸಿಗೆ ಒಂದು ಸಲ ಮಾಡಿಕೊಂಡು ಮೈಗೆ ಸ್ನಾನ ಮಾಡ್ಕೋತೀನಿ. ತಲೆಗೆ ಮಾಡೋಕ್ಕೆ ಹೋಗಲ್ಲ. ನನಗೆ ರೆಗ್ಯುಲರಾಗಿ ತಲೆಗೆ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಅದು ಒಳ್ಳೆಯದು ಅಲ್ಲ ಕೂಡ. ಸೊ ಇವಾಗ ಸ್ವಲ್ಪ ಬೇಸಿಕ್ ಸ್ಕಿನ್ ಕೇರ್ನ ಮಾಡಿಕೊಂಡು ತಿಂಡಿ ಪ್ರಿಪೇರ್ ಮಾಡಿ ಪೂಜೆಗೆ ರೆಡಿ ಮಾಡಿಬಿಡ್ತೀನಿ. ಆಮೇಲೆ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡ್ಕೋತೀನಿ. ಬಟ್ಟೆ ಮಡಚಬೇಕು. ಸೊ ಅಪ್ಪಿ ಕಾಫಿ ಮಾಡಿ ಕೊಡ್ತಾಯಿದ್ದೇನೆ ಇವತ್ತು. ಅವ್ನು ಕಾಫಿ ಮಾಡಿದಾಗೆಲ್ಲ ಪ್ರಾಬ್ಲಮ್ ಏನು ಅಂದರೆ ಸಕ್ಕರೆ. ನಾನು ಸಕ್ಕರೆ ಹಾಕಲ್ಲ, ಅವ್ನು ಸಕ್ಕರೆ ಹಾಕೋದು ನಿಲ್ಲಿಸಲ್ಲ. ತೋರಿಸ್ತೀನಿ ರೀ ನಿಮಗೆ. ಅಲ್ಲಿ ಏನಕ್ಕೆ ಅಂತಂದರೆ ನಾರ್ಮಲಾಗಿ ಸಂಜೆ ಹೊತ್ತು ಪೂಜೆ ಮಾಡ್ತಾಯಿದ್ದೆ ನಾನು. ಇವತ್ತು ಬೆಳಗ್ಗೆನೇ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಈಗ ಮತ್ತೆ ಸ್ನಾನ ಮಾಡಿರಾಯ್ತು ಬಿಡು ಅಂದ್ಕೊಂಡ್ರೆ ಮಾಡಿರಾಯ್ತು ಬಿಡು ಅಂದ್ಕೊಂಡು ಮಧ್ಯಾಹ್ನದವರೆಗೂ ಎಳೆದಾಡ್ತೀನಿ ನಾನು. ಅದಕ್ಕೇ ಮಾಡಿಬಿಟ್ಟಾಯ್ತಲ್ಲ. ಅದೇನೋ ನನಗೆ ಗೊತ್ತಿಲ್ಲ, ನಿಜ ಒಪ್ಕೋತೀನಿ. ಸ್ನಾನಕ್ಕೆ ಹೋಗೋವರೆಗೂ ಕಷ್ಟ, ಸ್ನಾನಕ್ಕೆ ಹೋದ್ಮೇಲೆ ಈಚೆ ಬರೋಕ್ಕೆ ಕಷ್ಟ. ದಿಸ್ ಈಸ್ ಮೀ. ಆ್ಯಂಡ್ ಸ್ನಾನಕ್ಕೆ ಹೋಗೋವರೆಗೂ ಹೋಗ್ಬೇಕಲ್ಲಪ್ಪ ಮಾಡಬೇಕಲ್ಲಪ್ಪ ಅಂದ್ಕೊಂಡು ಹೋಗ್ತೀನಿ. ಬಟ್ ಹೋದ್ಮೇಲೆ 2 ಅವರ್ ತಟ್ಟಬೇಕು ಅವರು. ಆಯಿತಾ, ಮುಗೀತಾ, ಬರ್ತೀಯಾ ಅಂತ ಆ ಮಟ್ಟದಲ್ಲಿ ಅಲ್ಲೇ ಕೂತಿರ್ತೀನಿ. ಯಾಕೆ ಅಂತ ಗೊತ್ತಿಲ್ಲ ನನಗೆ. ಅದರಲ್ಲೂ ಈಗಂತೂ ಚಳಿ ಇರೋದಕ್ಕೂ ಅದಕ್ಕೂ ಸೋಲಾರ್ ಬೇರೆ ಬೇಗ ನೀರು ಕಾಯಲ್ಲ ಬೆಳಿಗ್ಗೆ ಹೊತ್ತು. ಮಧ್ಯಾಹ್ನ ಚೆನ್ನಾಗಿ ಬಿಸಿನೀರು ಬರುತ್ತೆ, ಸಂಜೆ ಹೊತ್ತು ಬರಲ್ಲ. ಅದು ಒಂದು ಪ್ರಾಬ್ಲಮ್ಮು. ಸೊ ಸಾಕಿಷ್ಟೇ. ಒಂದು ಬೊಟ್ಟು ಇಟ್ಕೊಂಡು ಹೋಗ್ತೀನಿ, ಆಮೇಲೆ ಬೇಕಾದ್ರೆ ಮಾಡ್ಕೊತೀನಿ. ಕಾಫಿ ಕುಡಿಯೋದ್ರಲ್ಲಿರೋ ಮಜಾ ಬೇರೆ ಯಾವುದ್ರಲ್ಲೂ ಸಿಗಲ್ಲ ಗೈಸ್. ನಾನು ಹೇಳ್ತೀನಿ ಕೇಳಿ, ಅಷ್ಟು ಖುಷಿ ಕೊಡುತ್ತೆ ಕಾಫಿ ಕುಡಿಯುವಾಗ. ಸಾಂಬಾರಿತ್ತು, ಸೊ ಅದನ್ನು ಬಿಸಿಗೆ ಇಟ್ಟಿದ್ದೀನಿ. ಸಿಂಪಲಾಗಿ ಇವಾಗ ಚಿತ್ರಾನ್ನ ಮಾಡಿ ಅಪ್ಪಿ ಕೊಟ್ಬಿಡ್ತೀನಿ. ಆ್ಯಂಡ್ ನನಗೆ ಸಾಂಬಾರು ಆಗುತ್ತೆ, ತೊಂದರೆ ಇಲ್ಲ. ಮತ್ತು ಆಮೇಲೆ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಪಾಸ್ ತೊಗೊಳ್ಳಿ ಆಯಿತಾ. ಕ್ಲೀನಾಗಿ ಇರುತ್ತೆ. ನಮ್ಮ ಅಪ್ಪಿ ಬಂದಾಗಲೇ ಹಿಂಗಾಗೋದು. ಕಾಫಿ ಮಾಡ್ತಾನೆ, ಕಾಫಿ ಚೆಲ್ತಾನೆ, ಮತ್ತು ಪ್ಯಾಕೆಟ್ ಇಲ್ಲೇ ಇಟ್ಬಿಡ್ತಾನೆ. ಆಮೇಲೆ ಹಾಲು ಪ್ಯಾಕೆಟನ್ನು ಕೂಡ ಹಂಗೆ ಇಟ್ಬಿಡ್ತಾನೆ. ನಾನು ಹಾಗೆ ಮಾಡಲ್ಲ. ಎಲ್ಲನೂ ಅಲ್ಲಲ್ಲೇ ನೀಟಾಗಿ ಎಲ್ಲನೂ ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ಈಗ ಹಾಕ್ಬಿಡ್ತೀನಿ. ಅವ್ನು ಹಂಗಲ್ಲ, ಹೆಂಗೆ ಬೇಕೋ ಹಂಗೆ ಬಿಟ್ಬಿಟ್ಟು ಹೋಗ್ತಾನೆ. ನನಗೆ ಅದು ಇರಿಟೇಟ್ ಆಗುತ್ತೆ. ಅವಾಗ ನಾನು ಎಗ್ರಾಡ್ತೀನಿ ಅಷ್ಟೇ. ಚಿತ್ರಾನ್ನ ರೆಡಿ ಆಗಬೇಕು ಅಂತಂದರೆ ಫಸ್ಟು ರೈಸ್ ರೆಡಿ ಇರಬೇಕಲ್ವ, ಅದಕ್ಕೆ ಅಕ್ಕಿಗೆ ಇಟ್ಬಿಟ್ಟೆ. ನಾನು ನಾರ್ಮಲಾಗಿ ಕೈ ಎಳ್ತಲ್ಲೇ ಹಾಕೋದು, ಒಂದೊಂದು ಸಲ ಗ್ಲಾಸ್ ಯೂಸ್ ಮಾಡ್ತಾ ಇರ್ತೀನಿ ಅಷ್ಟೇ. ಚಿತ್ರಾನ್ನದ ಗೊಜ್ಜು ರೆಡಿ ಮಾಡ್ಕೊಂಬಿಟ್ಟಿದ್ದೆ, ಆದರೆ ನಾನು ವಿಡಿಯೋ ಮಾಡ್ಕೊಳ್ಳೋದನ್ನು ಮರ್ತೋಗ್ಬಿಟ್ಟೆ. ಸರಿ ಅವರು ತಿಂಡಿ ಹಾಕ್ಕೊಂಡು ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಪೂಜೆ ಸಾಮಾನು ನಾನು ನಾರ್ಮಲಾಗಿ 15 ದಿನಕ್ಕೆ ಒಂದ್ಸಲ ವಾಶ್ ಮಾಡ್ತೀನಿ. ಅದು ನನಗೆ ನಮ್ಮ ಅಮ್ಮ ಮನೇಲಿ ಇದ್ದಾಗ್ಲಿಂದನೂ ಕೂಡ ಅದೇ ಅಭ್ಯಾಸ ಮಾಡಿಸಿರೋದು ನಮಗೆ. ಸೊ ನಾನು ಲಾಸ್ಟ್ ವೀಕ್ ತಾನೇ ವಾಶ್ ಮಾಡಿ ಕ್ಲೀನ್ ಮಾಡ್ಕೊಂಡಿದ್ದರಿಂದ ನನಗಿನ್ನ 1 ವೀಕ್ ಟೈಮ್ ಇತ್ತು. ಹೂವು ಎಲ್ಲನೂ ಚೇಂಜ್ ಮಾಡಿಬಿಟ್ಟು ಹೊಸ್ಲೆಲ್ಲನೂ ತೊಳೆದ್ಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಹೂವು ಎಲ್ಲನೂ ಹಾಕ್ಬಿಟ್ಟು ನೀಟಾಗಿ ನಾನು ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಜಾಸ್ತಿ ಕ್ಲಿಪ್ಸ್ಗಳನ್ನ ಎಂತ ಕ್ಲಿಕ್ ಮಾಡ್ಕೊಳ್ಳಲ್ಲ ಅಂತಂದರೆ
ಅಂದರೆ ವೀಡಿಯೋಸ್ ಲೆಂತಿ ಆಗಿಬಿಡುತ್ತೆ. ಆ್ಯಂಡ್ ಆಲ್ಸೋ ನಾನು ಆನು ಆಫ್ ಮಾಡ್ಕೊಳ್ಳೋದು ಮರ್ತೋಗ್ಬಿಟ್ಟಿರ್ತೀನಿ ಕೆಲಸದ ಗಡಿಬಿಡಿಲಿ. ಅದಕ್ಕೋಸ್ಕರ ನಾನು ಕೆಲವೊಂದು ಕ್ಲಿಪ್ಸ್ನ ನಾನು ಲೆಸ್ ಮಾಡ್ತೀನಿ. ಹೊಸ್ಲು ತುರ್ತೂರಿದ್ದಾಗ ಅರ್ಶಿನ ಕುಂಕುಮ ಈಸಿಯಾಗಿ ಕೂರುತ್ತೆ, ನೈಸಿಗಿದ್ದಾಗ ಅರ್ಶಿನ ಕೂರಲ್ಲ. ಸೊ ಆವಾಗ ನೀವು ಅರ್ಶಿನ ಮತ್ತು ಗಂಧನ ಮಿಕ್ಸ್ ಮಾಡಿಕೊಂಡು ಅರ್ಶಿನ ಕುಂಕುಮ ಇಟ್ಕೊಳ್ಳಿ, ಆವಾಗ ಬೇಗ ನಿಮಗೆ ಕೂರುತ್ತೆ ಅದು ನೀಟಾಗಿ. ಈ ರೀತಿ ಮಾಡ್ಬೋದಾ ಮಾಡಬಾರ್ದಾ ನನಗೆ ಗೊತ್ತಿಲ್ಲ, ಬಟ್ ನಾನು ಈ ರೀತಿ ಮಾಡ್ತಿದ್ದೀನಿ, ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊಂಡೆ. ತುಂಬ ಜನ ನನ್ನ ಡೈಲಿ ವ್ಲಾಗ್ಸ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನನಗೂ ಕೂಡ ನಿಮಗೆ ಡೈಲಿ ವ್ಲಾಗ್ಸ್ ಮಾಡಿಸೋದಕ್ಕೆ ತುಂಬಾ ಇಷ್ಟ. ಆದಷ್ಟು ನಾನು ಅದ್ರ ಬಗ್ಗೆನೇ ಇನ್ನು ಮುಂದೆ ಫೋಕಸ್ ಮಾಡ್ತಾ ಇರ್ತೀನಿ. ನಿಮ್ಮೆಲ್ರಿಗೂ ನನ್ನ ದೇವ್ರ ಮನೆ ರೆಡಿ ಮಾಡೋದು ಆ್ಯಂಡ್ ದೇವ್ರ ಫೋಟೋ ಇಟ್ಕೊಂಡಿರೋ ರೀತಿ ಆಗಿರ್ಬೋದು, ಅದೆಲ್ಲ ನೀವು ತುಂಬ ಇಷ್ಟಪಟ್ಟು ಮೆಸೇಜ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ರಾಯರ್ ಫೋಟೋನ ದೇವ್ರ ಮನೆ ಒಳಗಡೆ ಇಡಬಾರ್ದು ಅಂತ ಹೇಳ್ತಾರೆ, ಬಟ್ ಆದರೆ ನನಗೆ ಈಚ್ ಕಡೆ ಇಡೋದಕ್ಕೆ ಆಪ್ಷನ್ ಇಲ್ಲ, ಎಲ್ಲಿ ಇಟ್ಕೋಬೇಕು, ಅದಕ್ಕೆ ಒಂದು ಪ್ಲೇಸ್ನ ನೀಟಾಗಿ ಇಡಬೇಕು. ಸೊ ಅದಕ್ಕೆ ನನಗೆ ಆ ರೀತಿ ಮಿಸ್ಅಪ್ ಮಾಡೋದಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ದೇವ್ರ ಮನೇಲೆ ಸದ್ಯಕ್ಕೆ ಇರಲಿ ಅಂದ್ಬಿಟ್ಟು ಇಟ್ಟಿದ್ದೀನಿ. ಆ್ಯಂಡ್ ಆಲ್ಸೋ ರಾಯರ್ಗೆ ಅಗರಬತ್ತಿನ ಪೂಜೆ ಮಾಡಬಾರ್ದು ಯಾವಾಗ್ಲೂ ಕೂಡ. ನಾವು ಧೂಪ ಹಾಕ್ಬೋದು ಆ್ಯಂಡ್ ದೀಪ ಬೆಳಗ್ಬೋದು. ಅಗರಬತ್ತಿ ಬೆಳಗ್ತಾ ಇದ್ರೆ ಕ್ರಮೇಣವಾಗಿ ಕಡಿಮೆ ಮಾಡ್ಕೊಂಡು ಅಭ್ಯಾಸ ತಪ್ಪಿಸ್ಕೊಂಡು ದೀಪ ಬೆಳಗೋದು ಅಭ್ಯಾಸ ಮಾಡಿರ್ಬೋದು. ಯಾವುದೇ ಮಠದಲ್ಲ ಆಗಿರ್ಬೋದು, ನಿಮಗೆ ದೀಪ ಬೆಳಗೋದಿರುತ್ತೆ ಹೊರತು ಗಂಧದ ಕಡ್ಡಿ ಪೂಜೆ ನಡೆಯೋದೇ ಇಲ್ಲ. ಸೊ ಅದಕ್ಕೆ ನಿಮಗೆ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂದರೆ ನೀವು ಅಭ್ಯಾಸನ ಬೇರೆ ಥರ ರೂಢಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಂಬಾರ್ ಇತ್ತು ಅಂತ ನಿಮ್ಗಾಗಲೇ ಹೇಳಿದ್ದೆ ಅಲ್ವಾ, ಸರಿ ಅಂದ್ಬಿಟ್ಟು ಬಿಸಿ ಅನ್ನಕ್ಕೆ ಸಾಂಬಾರು ಹಾಕ್ಕೊಂಡು ತಿನ್ಕೊಂಡೆ. ನನಗೆ ಸಾಂಬಾರೇ ಉಳಿದ್ರೆ ಅಂತಲ್ಲ, ನನಗೆ ಯಾವುದೇ ಫುಡ್ ಉಳಿದ್ರೂ ಕೂಡ ನನಗೆ ಈಚೆ ಹಾಕೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಬಿಡು ಆಯಿತು ಅಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಂಡ್ಬಿಡ್ತೀನಿ ನಾನೇ. ತಿಂಡಿ ಆಯಿತು. ತಿಂಡಿ ಎಲ್ಲ ಒಂದೇ ಸಲ ಊಟ ಅನಿಸುತ್ತೆ, ಅದು ತಿಂಡಿ ಅನ್ನಂಗಿಲ್ಲ. ಎನಿವೇಸ್ ಈಗ ಬಟ್ಟೆ ಎಲ್ಲ ಎತ್ತಾಕಿದ್ದೀನಿ ತೊಗೊಬಂದು. ಇದಿಷ್ಟನ್ನು ಮಡಚಿಬಿಟ್ಟು ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಈಚೆ ಹೋಗೋದಿದೆ, ಏನೋ ಒಂದು ಕೆಲಸದ ಮೇಲೆ. ಅದು ಈಗಲೇ ಹೋಗ್ಲಾ ಅಪ್ಪಿ ಬಂದಮೇಲೆ ಹೋಗ್ಲಾ ಅಂತ ಥಿಂಕ್ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಈಗ ಬಟ್ಟೆ ಮಡ್ಚೋಣ. ಬೆಳಿಗ್ಗೆ ಪೂಜೆ ಮಾಡಿದ್ಮೇಲೆ ಒಂದು ಕೆಲಸ ಮುಗೀತು ಅಂತ ಒಂದು ಕಡೆ ಅನಿಸಿದ್ರೆ ಇನ್ನೂ ಇಷ್ಟೊಂದು ಕೆಲಸ ಐತಲ್ಲಪ್ಪ ಅಂತ ಅನ್ನಿಸ್ತಿದೆ. ಬೆಂಗಳೂರಿಗೆ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ. ಇಷ್ಟೊಂದು ಬಟ್ಟೆ ನನಗೆ ಅವತ್ತೇ ಮಡ್ಚಿದ್ರೂ ಈ ಸಲ ಜಾಸ್ತಿ ಆಗಿಬಿಟ್ಟಿದೆ ಬಟ್ಟೆ. ಯಪ್ಪ, ಇವಾಗ ಇನ್ನೂ ಒಂದು ಇದು ಹಾಕಬೇಕು. ರಗ್ಗೆಲ್ಲ ಹಾಕಿದ್ದೆ ವಾಷಿಂಗ್ ಮಿಷಿನ್ಗೆ, ಮತ್ತು ಇವಾಗ ಸ್ನಾನ ಮಾಡಿದ ಬಟ್ಟೆಗಳೆಲ್ಲ ಹಂಗೆ ಇದೆ. ಸೊ ಇವಾಗ ಇನ್ನೂ ಒಂದು ಟ್ರಿಪ್ಪು ಹಾಕಬೇಕು. ನಾನು ಅವಾಗಿಂದ ಅವಾಗೆ ಮಡ್ಚ್ಕೊಬಿಡ್ತಾ ಇದ್ದೆ, ಈ ಸರಿ ಯಾಮಾರ್ಬಿಟ್ಟೆ. ಇಲ್ಲ ಅಂದಿದ್ರೆ ಆಗೋಗಿರೋದು. ಮಡ್ಚಿಬಿಟ್ಟು ಬರ್ತೀನಿ ಆಯಿತಾ. ಬಟ್ಟೆ ಎಲ್ಲನೂ ಮಡ್ಚಿದ್ಮೇಲೆ ನಂದು ನನ್ನ ರ್ಯಾಕಿಗೆ ನಾನು ವಾರ್ಡ್ರೋಬಲ್ಲಿ ಇಟ್ಕೊಂಡ್ಬಿಡ್ತೀನಿ. ಅವ್ರದ್ದು ಯಾರ್ದು ನನ್ನ ರ್ಯಾಕಿಗೆಲ್ಲ ಮುಟ್ಟಲ್ಲ. ಅವ್ರ ವಾರ್ಡ್ರೋಬ್ಸ್ನೆಲ್ಲ ತುಂಬ ರೇರು. ನನಗೆ ಅವ್ರವ್ರ ಬಟ್ಟೆ ಅಂತ ಗೊತ್ತಿದ್ರೆ ಮಾತ್ರ ಇಡ್ತೀನಿ, ಅದರ್ವೈಸ್ ನಾನು ಇಡಲ್ಲ. ಯಾಕಂದರೆ ತುಂಬ ಸಲ ಕನ್ಫ್ಯೂಸ್ ಆಗುತ್ತೆ ಯಾರ್ಯಾರ್ದು ಅಂತ. ಅಪ್ಪಿ ಬಂದು ಅವ್ರವ್ರದ್ದೆಲ್ಲ ಡಿವೈಡ್ ಮಾಡಿಬಿಟ್ಟು ಅವ್ರವ್ರ ರೂಮ್ಗೆ ಅದನ್ನು ಶಿಫ್ಟ್ ಮಾಡಿಬಿಡ್ತಾನೆ. ಸೊ ಏನಾದರೂ ಮಿಸ್ಅಪ್ ಆಗಿದ್ದರೆ ಅವಾಗ ಬೇಕಿದ್ರೆ ಹೋಗಿ ಕ್ಲೀನ್ ಮಾಡ್ತೀನಿ ಅಷ್ಟೇ. ನಾನು ಹೀಗೆ ರೀಲ್ಸ್ ನೋಡುವಾಗಲೇ ನೋಡಿದ್ದು, ಊಟ ಆಗಿದ ತಕ್ಷಣ ನಾವು ಪಾತ್ರೆಗಳನ್ನ ತೊಳೆಯೋದು ಅಥವಾ ನಾವು ತಿಂದಿದ್ದ ತಟ್ಟೆನ ತೊಳೆಯೋದು ಇದನ್ನು ಮಾಡಬಾರ್ದಂತೆ. ಸೊ ಅದನ್ನು ನಾನು ಇನ್ಡೆಪ್ತಾಗಿ ತಿಳ್ಕೊಂಡು ನಾನು ನಿಮಗೆ ಹೇಳೋದು ಉತ್ತಮ. ಸೊ ನನಗೆ ಇನ್ನೂ ಅದ್ರ ಬಗ್ಗೆ ಕಂಪ್ಲೀಟ್ ಗೊತ್ತಿಲ್ಲ. ನಮ್ಮ ಬಾಡಿ ಉಷ್ಣಾಂಶದ ಇಶ್ಯೂ ಆಗಿರ್ಬೋದು ಅಥವಾ ಜೀರ್ಣಾಂಗ ಕ್ರಿಯೆದು ಪ್ರಾಬ್ಲಮ್ ಏನೋ ಇದೆ ಅಂತ ಹೇಳ್ತಾ ಇದ್ರು. ಸೊ ಬಟ್ ಇದಂತೂ ನಿಜ, ನಾವು ಊಟ ಮಾಡಿದ್ಮೇಲೆ ತಕ್ಷಣ ಪಾತ್ರೆಗಳನ್ನ ತೊಳಿಬಾರ್ದು, ನಮ್ಮ ಕೈ ನೀರಲ್ಲಿ ಆಡಬಾರ್ದು ಅನ್ನೋದು ಸತ್ಯ. ಸೊ ನೀವು ಯಾರಾದರೂ ಆ ರೀತಿ ಮಾಡ್ತಾ ಇದ್ರೆ ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಗ್ಯಾಪ್ ಕೊಟ್ಬಿಟ್ಟು ನೀವು ಕ್ಲೀನ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಇದೊಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡಬೇಕು. ನಾನು ಎವ್ರಿ ಡೇ 2 ಟೈಮ್ಸ್ನ ಸಿಂಕ್ನ ನಾನು ವಾಶ್ ಮಾಡ್ತೀನಿ. ಗೊತ್ತಿಲ್ಲ ನನಗೆ ಯಾಕೆ ಈ ರೀತಿ ಅಂತ ಅಂದ್ಬಿಟ್ಟು. ಲೈಕ್ ಮಧ್ಯಾಹ್ನದ್ದು ಒಂದು ಸಲ ಆದರೆ ನೈಟ್ ಮಲ್ಕೊಳ್ಳೋವಾಗ ಒಂದು ಸಲ ನೀಟಾಗಿ ವಾಶ್ ಮಾಡಿಬಿಟ್ಟು ನಾನು ಧೂಪ ಎಲ್ಲ ಹಾಕ್ಬಿಟ್ಟು ನಾನು ಮಲ್ಕೋತೀನಿ. ನನಗೆ ಗೊತ್ತಿಲ್ಲ, ನನಗೆ ಕ್ಲೀನ್ನೆಸ್ ಅನ್ನೋದು ನನಗೆ ತುಂಬ ಇದೆ. ಬಟ್ ಆದರೆ ನಮ್ಮ ಅಮ್ಮ ಮನೇಲಿದ್ದಾಗ ನಾನು ಈ ರೀತಿ ಎಲ್ಲ ಮಾಡ್ತಾ ಇರಲಿಲ್ಲ. ನಮ್ಮ
ನಮ್ಮಮ್ಮಂಗೆ ಹೆಂಗೆ ಬೇಕೋ ಹಂಗೆ ಇರಲಿ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತಾ ಇದ್ದೆ. ನಾನು ಇಂಡಿವಿಜುವಲ್ ಆಗಿರೋದ್ರಿಂದ ಸ್ವಲ್ಪ ಮೇಂಟೈನ್ ಮಾಡ್ಕೋತೀನಿ, ನನಗೆ ಹೇಗೆ ಬೇಕೋ ಆ ರೀತಿ ಇಟ್ಕೋತೀನಿ. ಈವನ್ ಆಲ್ಸೋ ಗ್ಯಾಸ್ ಮೇಲೂ ನನಗೆ ಯಾವುದೇ ರೀತಿ ಮಾರ್ಕ್ಸ್ ಇರಬಾರ್ದು, ಕಲೆ ಇರಬಾರ್ದು, ನನಗೆ ಅದು ಇಷ್ಟ ಆಗಲ್ಲ. ನನಗೆ ಒಂದು ಸಣ್ಣ ಒಂದು ಸಾಂಬಾರು ಒಗ್ಗರಣೆ ಬಿದ್ದರೂ ಕೂಡ ಅಲ್ಲಲ್ಲೇ ಒರೆಸ್ಕೋತೀನಿ, ಅಲ್ಲಲ್ಲೇ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ನಮ್ಮ ಅಪ್ಪಿಗೆ ಅದು ನಾನಿರೋದು ಅವ್ನಿಗೆ ಇರಿಟೇಟ್ ಆಗುತ್ತೆ, ಅವ್ನು ಗಲೀಜು ಮಾಡೋದು ನನಗೆ ಇರಿಟೇಟ್ ಆಗುತ್ತೆ. ಅಡುಗೆ ಒಲೆ ತುಂಬಾ ಕ್ಲೀನಾಗಿದ್ದಾಗ ಅಡುಗೆ ಮಾಡೋಕ್ಕೂ ತುಂಬ ಇಂಟ್ರೆಸ್ಟ್ ಬರುತ್ತೆ, ನಮಗೆ ಖುಷಿಯಿಂದ ಅಡುಗೆ ಮಾಡ್ತೀವಿ. ನನಗೆ ಈ ರೀತಿ ಅಭ್ಯಾಸ ಆಗಿದೆ. ಸೊ ನನಗೆ ಯಾವಾಗಲೂ ಕ್ಲೀನಾಗಿ ಇಟ್ಕೊಳ್ಳೋದನ್ನ ನಾನು ಮೇಂಟೈನ್ ಮಾಡ್ಕೋತೀನಿ, ಮತ್ತು ಹಿಂಸೆ ಆಗಲ್ಲ ಇನ್ ಫ್ಯೂಚರ್. ಅಡುಗೆ ಮನೆಯೇ ಅಂತಲ್ಲ, ಯಾವುದೇ ಒಂದು ಪ್ಲೇಸ್ ಆದರೂ ಅಷ್ಟೇ ಕ್ಲೀನಾಗಿ ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮೈಸೂರಲ್ಲಿ ಮಾತ್ರ. ಅಮ್ಮನ ಮನೇಲೂ ನಾನು ಇಂಟರ್ಫಿಯರ್ ಆಗಲ್ಲ, ಅವ್ರಿಗೆ ಹೇಗೆ ಬೇಕೋ ಅವ್ರು ಆಗಿ ಇಟ್ಕೋತಾರೆ. ಇವನ್ ಆಲ್ಸೋ ಅತ್ತೆ ಮನೇಲೂ ನಾನು ಇಂಟರ್ಫಿಯರ್ ಆಗಲ್ಲ, ಅವ್ರಿಗೆ ಹೇಗೆ ಬೇಕೋ ಆಗಿ ಇಟ್ಕೋತಾರೆ. ಹೇಳ್ತೀನಿ ಅಷ್ಟೇ ನೋಡಿ ಅಂತ, ನಾನು ಜಾಸ್ತಿ ಏನೋ ಡಿಸ್ಕಷನ್ ಮಾಡಲ್ಲ, ಬಟ್ ಹೇಳಿದ ಕೆಲಸ ಮಾಡ್ತೀನಿ ಅಷ್ಟೇ. ಮೊನ್ನೆ ಆರತಿ ಉಪ್ಪುಡಕ್ಕೆ ಹೋಗಿದ್ವಲ್ಲ, ಅವಾಗ ಮದ್ದೂರೊಡೆ ಅಲ್ಲಿ ಮಾರ್ತಾಯಿದ್ರು. ಸೊ ತಂದಿದ್ದೆ. ನಾನು ಎರಡೇ ತೊಗೊಳ್ಳೋಣ ಅಂದ್ಕೊಂಡೆ. ಅಪ್ಪಿ ತಗೋಬಿಡು 100 ರೂಪಾಯಿಗೆ ಅಂತ ಅಂದ. ಸರಿ ಅಂದ್ಬಿಟ್ಟು ತೊಗೊಂಡೆ. ಆವಾಗ ಚೆನ್ನಾಗೇ ಇತ್ತು. ಮೇ ಬಿ ಇಟ್ಕೊಂಡು ಇನ್ನೂ ತಿಂತಾ ಇರೋದಕ್ಕೆ ನನಗೆ ಗಂಟ್ಲು ಪ್ರಾಬ್ಲಮ್ ಆಗ್ತೈತಾ ಏನು ಅನ್ನೋದು ಗೊತ್ತಿಲ್ಲ. ಗಂಟ್ಲು ಬೆಳಗಿನ ಜಾವ ತುಂಬಾ ಪೇಯ್ನ್ ಆಗ್ತಿರುತ್ತೆ, ಕಫ ಬರುತ್ತೆ. ಫ್ಯಾನ್ ಕೂಡ ಯೂಸ್ ಮಾಡ್ತಾ ಇಲ್ಲ ಅಷ್ಟು, ಬಟ್ ಸ್ಟಿಲ್ ಕಫ ಜಾಸ್ತಿ ಬರ್ತಿದೆ. ಪೇಯ್ನ್ ಅಂದರೆ ಪೇಯ್ನ್ ಆಗ್ತಿದೆ. ಬಟ್ ಬಿಸಿ ಬಿಸಿ ಮದ್ದೂರೊಡೆ ತಿನ್ನಬೇಕು ಅನ್ನೋ ಆಸೆ ಅಂತೂ ಕಮ್ಮಿ ಆಗಿಲ್ಲ. ಬಟ್ ಅದು ಆರೋಗ್ಯ ಇದೆಯಲ್ಲ, ಮೇ ಬಿ ಒಂದು 3 ಡೇಸ್ ಆಗಿರೋದಕ್ಕೆ ಈ ಥರ ಫೀಲ್ ಆಗ್ತೈತೆ ಅನ್ನೋ ನನಗೆ ಗೊತ್ತಿಲ್ಲ. ಒಬ್ಬಟ್ಟು ನನಗೆ ಸ್ವೀಟ್ ಇಷ್ಟ ಆಗಲ್ಲ. ಅದರಲ್ಲಿ ನಾನು ಜಾಸ್ತಿ ಇಷ್ಟಪಡೋದು ಅಂದರೆ ಕಾಯಿ ಒಬ್ಬಟ್ಟು. ಸೊ ನಾನು ಕೇಳಿದ್ರು ಕಾಯಿ ಒಬ್ಬಟ್ಟು ಬಿಟ್ಟರೆ ಹಾಲು ಖೀರು ಕೇಳ್ತೀನಿ, ಅಂದರೆ ಶಾವಿಗೆ ಖೀರು. ಅದು ನನಗೆ ಬಿಸಿ ಬಿಸಿಯಾಗಿರಬಾರ್ದು, ಆರೋಗಿರಬೇಕು. ಆ್ಯಂಡ್ ನಳಿನಮ್ಮ ಮಾಡಿ ಕೊಟ್ಟು ಕಳಿಸಿತ್ತು. ಒಂದೇ ದಿನ ತಿಂದ್ಬಿಡ್ತೀನಿ ಅಂದ್ಬಿಟ್ಟು ದಿನ ಸ್ವಲ್ಪ ಸ್ವಲ್ಪ ತಿಂದು ಖಾಲಿ ಮಾಡ್ತಾಯಿದ್ದೀನಿ. ಯಾರಿಗೂ ಕೊಡ್ತಾರೆ, ನಾನು ಒಬ್ಬಳೇ ತಿನ್ಕೊತಾ ಇದ್ದೀನಿ. ಅದು ದಿನಕ್ಕೆ ಒಂದು ತಿಂತಲ್ಲ ಗೊತ್ತಾ, ಬೇಗ ಖಾಲಿ ಆಗಿಬಿಡುತ್ತೆ ಅಂದ್ಬಿಟ್ಟು ಚೂರು ಚೂರೇ ಎದ್ಕೊಂಡು ತಿನ್ಕೊಂಡು ಸುಮ್ಮನೆ ಆಗ್ತಾ ಇದ್ದೀನಿ. ಈಗ ಬೆಂಗಳೂರಿಗೆ ಹೋದಾಗ ನೋಡೋಣ, ನಮ್ಮ ಅಮ್ಮಂಗೆ ಹೇಳ್ತೀನಿ ಮಾಡೋಕ್ಕೆ. ಬೇಕು ಅಂತ ಮಾಡ್ಕೊಂಡಾಗ್ಲೇ ಚೆನ್ನಾಗಿ ಬಂದಿರಲ್ಲ, ಏನೋ ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತೀವಲ್ಲ, ಅವತ್ತು ನಿಜ ಟೇಸ್ಟಿಯಾಗಿರುತ್ತೆ. ಅದು ಎಕ್ಸ್ಪೀರಿಯನ್ಸ್ ಆಗಿದೆ ನನಗೂ ನಮ್ಮ ಅಮ್ಮಂಗೂ. ಚೆನ್ನಾಗಿದೆ. ಭಾನುವಾರ ತಂದುಕೊಟ್ಟಿದ್ವಿ, ಇವತ್ತು ಮಂಗಳವಾರ. 2 ಡೇಸ್ ಆಗಿದೆ, ಏನೂ ಆಗಿಲ್ಲ. ಚೆನ್ನಾಗೈತೆ. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. ಯಾವುದಾದ್ರು ಸೀರೀಸ್ ಯಾವುದಾದ್ರೂ ನೋಡ್ತೀನಿ, ನೋಡ್ಬಿಟ್ಟು ಸ್ವಲ್ಪ ಟೈಮ್ ಪಾಸ್ ಮಾಡ್ತೀನಿ. ಬಟ್ಟೆ ಪ್ಯಾಕ್ ಮಾಡ್ಕೋಬೇಕು. ಅಪ್ಪಿ ಬರ್ತದೆ, ಅವನೇನಂತಾನೆ ಅಂತ ನೋಡೋಣ. ಲೈಫಲ್ಲೇ ಫಸ್ಟ್ ಟೈಮ್ ನಾನು ಬೀಡ ತಿಂತಾ ಇರೋದು. ಚಾಕ್ಲೇಟ್ ಬೀಡ ಅಂತ ತಂದುಕೊಟ್ಟ. ನಾನು ಮೇಲ್ಗಡೆ ಚಾಕ್ಲೇಟ್ ಕೇಳಿಸ್ಕೊಳ್ಳಿಲ್ಲ, ಚಾಕ್ಲೇಟ್ ಇದೆ ಅಂದ್ಕೊಂಡು ಒಂದು ಸಿಪ್ ತಿನ್ನೋಣ ಅಂತ ನೋಡಿದೆ. ಇಲ್ಲಿ ಕಾಣಿಸ್ತು ನನಗೆ ವಿಳೆದೆಲೆ ಹಾಕಿದ್ದಾರೆ ಅಂತ. ಸೊ ಬೇಡ ಅಂತ ಅಂದೆ, ಒಂದ್ಸಲ ಟೇಸ್ಟ್ ನೋಡು ಅಂತ ಅಂದ. ನನ್ನ ಲೈಫಲ್ಲೇ ಫಸ್ಟ್ ಟೈಮ್. ಹೆಂಗಿದೆ ಟೇಸ್ಟು? ಚೆನ್ನಾಗಿದೆ. ಪಾನ್ ಗೀನ್ ಏನೇನೋ, ಪಾನ್ ಅಲ್ಲ ಏನಂತಾರೆ ಅದಕ್ಕೆ, ಏನೇನೋ ಹಾಕಿದ್ದಾರೆ ಒಟ್ಟಿನಲ್ಲಿ. ಚೆನ್ನಾಗೈತೆ. ಬಟ್ ವಿಳೆದೆಲೆ ಸಿಕ್ಬಿಡ್ತು. ಆಬ್ವಿಯಸ್ಲಿ ವಿಳೆದೆಲೆ ಸಿಗುತ್ತೆ. ವಿಳೆದೆಲೆ ಇಲ್ಲ ಅಂದಿದ್ರೆ ಮೇ ಬಿ ಚೆನ್ನಾಗಿರ್ತಿತ್ತೇನೋ. ಬಟ್ ಅದು ಚೆನ್ನಾಗಿದೆ ಗೈಸ್. ನನಗಲ್ಲೂ ಸ್ವಲ್ಪ ಇರೋ ಜೀವನನೇ ಪ್ರಾಬ್ಲಮ್, ನಂದು ಬಾಡಿನೇ ಪ್ರಾಬ್ಲಮ್. ಯಾವ ಥಾಟು ಸರಿ ಇಲ್ಲ ನನ್ನ ಬಾಡಿಲಿ. ಅಲ್ಲ ಹಾಕ್ಸಿದ್ದೀನಲ್ಲ, ಸೊ ಚುಮ್ ಅಂತ ಇದೆ. ಅಪ್ಪಿಗೆ, ಇದು ನನಗೆ. ಮೇಲ್ಗಡೆ ಇರೋದೆಲ್ಲ ಚಾಕ್ಲೇಟ್ ತಿನ್ಕೊಂಬಿಟ್ಟೆ. ಆ್ಯಂಡ್ ಊರಿಗೆ ಇವತ್ತು ಹೋಗಿಲ್ಲ, ನಾಳೆ ಬೆಳಿಗ್ಗೆ ಹೊಡ್ತೀನಿ. ಎಂತಕ್ಕೆ ಹೋಗಿಲ್ಲ? ನಿಂಗೆ ಯಾಕೆ? ನಮ್ಮ ಅಕ್ಕ ಇವತ್ತು ಬೇಡ ನಾಳೆ ಹೋಗು ಅಂದ್ಲು, ನಮ್ಮ ಅಮ್ಮನೂ ನಾಳೆ ಬಾ ಅಂದರು, ಅದಕ್ಕೆ. ಬಟ್ ಕೂಲಾಗಿದೆ.
ಒಂದು ಬೀಡ ಎಷ್ಟು ಹೇಳು ಹಚ್ಚೋದು ಎಷ್ಟು ಎಷ್ಟು ಹೇಳೋದು ಎಷ್ಟು 50 rupees. 50 ರೂಪಾಯಿ ಕೊಟ್ಟಿದ್ಯಪ್ಪಿ ಒಂದು ಎಲೆಗೆ. ಯಾವತ್ತಾದ್ರೂ ತಿಂದಿದ್ದ ಸ್ವೀಟು ಯಾವ ಥರ ತಿಂದಿದ್ದ ಆ ಬೀಡನ ನನ್ನ ಲೈಫಲ್ಲೇ ಫಸ್ಟ್ ಟೈಮ್. ಮತ್ತೆ